ರಾಜಾಧಿರಾಜ ರಾಜ ಮಾರ್ತಾಂಡ ಮದಕರಿ ಭೂಪಾಲರಿಗೆ ತಾಯಿ ಶರಣು. ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ, ನಮೋ ನಮಃ. ಇದು ರಾಜವಂಶದಲ್ಲಿ ಮದಕರಿ ನಾಯಕ ಕುಲದೇವತೆ ಇದ್ದವರು. ಈ ಅಮ್ಮನಿಗೆ ಪಾಳೆಗಾರ ಇವರು, ಮದಕರಿ ನಾಯಕ ಇವರು, ಆ ಕುಟುಂಬಕ್ಕೆ ಇದಕ್ಕೂ ಅಂತ ವಿಚಾರ ಇವರು ಏನಾಗಿವರು. ಇಲ್ಲಿಗೆ ಬಂದ್ಬಿಟ್ಟು ಪೂಜೆ ಪುನಸ್ಕಾರ ಮಾಡ್ಕೊಂಡು ಯುದ್ಧಕ್ಕೆಲ್ಲ ಅಂತ ವಿಚಾರ. ಮಾತಂಗಿಡಿಗೆ ಬಂದು ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ಆತಪ್ಪು ಅಂತ ಇದೆ. ಈಗ ನನಗೆ ಪ್ರೆಸೆಂಟಾಗಿ ಆರೋಗ್ಯ ಸಮಸ್ಯೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ, ಮತ್ತೆ ಬಂದೆ, ಮತ್ತೆ ಏನು ಪ್ರಯೋಜನ ಇಲ್ಲ, ಹಾಸ್ಪಿಟ್ಲಿಂದ ಏನು ಪ್ರಯೋಜನ ಆಗಲಿಲ್ಲ. ಎಷ್ಟೇ ಕ್ರಿಟಿಕಲ್ ಆಗಿದ್ರೂ ವ್ಯವಹಾರ ಆಗಲಿ, ಆರೋಗ್ಯ ಆಗಲಿ ಎಲ್ಲವೂ 24 ಅವರ್ಸಲ್ಲಿ ತಾಯಿ ಬಿಡುಗಡೆ ಮಾಡಿಕೊಡ್ತಾಳೆ. ತಾಯಿ ತುಂಬ ಪವರ್ಫುಲ್ಲಾಗಿ ವ್ಯವಸ್ಥೆ ಮಾಡ್ತಾಳೆ. ಉಚ್ಚಂಗಿ ದೇವಿಗೆ ಕೋಟಿ ನಮಸ್ಕಾರ, ಕೋಟಿ ಧನ್ಯವಾದಗಳು. ಮಾತಂಗಿ ಅಮ್ಮನಿಗೆ ಕೋಟಿ ನಮಸ್ಕಾರ, ಕೋಟಿ ಧನ್ಯವಾದಗಳು. ನಾವು ಹುಟ್ಟಿ ಬೆಳೆದಿದ್ದು ಮಾಗಡಿ ರೋಡು. ಅಲ್ಲಿಂದ ಇಲ್ಲಿ ಬಂದು ಮನೆ ಖಾಲಿ ಮಾಡಿಕೊಂಡು ಇಲ್ಲಿ ತೀರಾ ಹುಷಾರಿಲ್ದಂಗೆ ಇದ್ದೆ. ನಾನು ಎದಳಕ್ಕಾಗದೆ ಈ ಅಮ್ಮನ ಹತ್ರ ಬಂದಿನೇ ನಾನು ಎದ್ದು ಇವಾಗ ಓಡಾಡ್ತಾ ಇದ್ದೀನಿ. ಈ ತಾಯಿ ಆಶೀರ್ವಾದ ನನಗೈತೆ, ಎಲ್ಲ ಒಳ್ಳೇದು ಮಾಡವ್ರೆ. ಉಚ್ಚಂಗಮ್ಮನ ಹತ್ರ ಬೇಡ್ಕೊಂಡಿರೋದೆಲ್ಲ ಒಳ್ಳೇದಾಗೈತೆ. ನಾನು ಮನೆ ಬೇಕಂತ ಕಣ್ಣೀರು ಬಿಟ್ಟು ನಾನು ಅಮ್ಮನ ಹತ್ರ ಬೇಡ್ಕೊಂಡೆ. ಆ ತಾಯಿ ನನ್ನ ಮನೆ ಕೊಡ್ತು. ಆ ಅಮ್ಮನೇ ನನ್ನ ಕಾವಲಾಗಿ ಕಾಪಾಡ್ಕೊಂಡು 6 ವರ್ಷದಿಂದ ಆ ತಾಯಿಯೇ ನನ್ನ ಪಕ್ಕದಲ್ಲಿ ಇದ್ದು ಕಾಪಾಡ್ತಾರೆ. ಈ ಅಮ್ಮನ ಹತ್ರ ಬೇಡ್ಕೊಂಡೆ ನಾನು. ನಮ್ಮ ಮನೆಯವ್ರಿಗೆ ಸ್ಟೋಕ್ ಹೊಡೆದ್ಬಿಟ್ಟಿತ್ತು, ಎದಳಕ್ಕಾಗದೆ ಮಲಗಿದ್ರು. 3 ತಿಂಗಳಲ್ಲಿ ಅಮ್ಮ ವಾಸಿ ಮಾಡಿದ್ರು. ಎಲ್ಲರಿಗೂ 15 ವರ್ಷ ಆದ್ರೂ ಆ ಸ್ಟೋಕ್ ಹೊಡೆದಿರೋದು ಕಡಿಮೆ ಆಗಿಲ್ಲ. ಅವ್ರು ಅಣ್ಣದಿರ್ಗಲ್ಲ, ಎದಳಕ್ಕಾಗದೆ ಹಂಗೆ ಬೆಡ್ಡಲ್ಲವ್ರೆ. ಈ ಅಮ್ಮನ ಆಶೀರ್ವಾದ ನನಗೆ ನಮ್ಮ ಮನೆಯವ್ರು ಎದ್ದು ಓಡಾಡ್ತಾರೆ. 3 ತಿಂಗಳಲ್ಲಿ ಚೆನ್ನಾಗಾದರು. ಎಲ್ರಿಗೂ ನಮಸ್ಕಾರ. ನನಗೆ ಈ ದೇವಸ್ಥಾನಕ್ಕೆ ಬಂದು ನನಗೆ ಭಾಳ ರೀತಿ ಉಪಯೋಗ ಆಗಿದೆ. ಉಚ್ಚಂಗಮ್ಮ ಮಾತಂಗಿ ನಂಬಿದ್ರೆ ನೀವು ಯಾವುದೇ ರೀತಿಯಾದ ನಿಮಗೆ ತೊಂದರೆಗಳು ಇರೋದಿಲ್ಲ. ಒಂದು ಸಲ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬಂದರೆ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಮುಂದಕ್ಕೂ ಕಾಣೋದಿಲ್ಲ ಅಂತ ನಾನು ಒಂದು ಸಲಹೆ ಕೊಡ್ಬೋದು ನಿಮಗೆ. ಉದಾಹರಣೆ ನಮ್ಮದೇ ತಗೊಂಡ್ರೆ ಆರೋಗ್ಯದಾಗಿರ್ಬೋದು, ಒಂದು ಉದ್ಯೋಗದಲ್ಲಾಗಿರ್ಬೋದು, ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ನಮಗೆ ಈ ದೇವರ ಮುಖಾಂತರ ಬಂದು ತುಂಬಾನೇ ಬಹಳ 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 ನಮಗೆ ಒಂದು ಉಪಯೋಗ ಆಗಿದೆ. ಕುಟುಂಬದಲ್ಲಾಗಿರ್ಬೋದು, ಒಂದು ಯಾವುದೇ ರೀತಿಯಾದ ಒಂದು ಹೇಳೋದಾದ್ರೆ ಇವಾಗ ವ್ಯಾಮಾಚಾರ ಆಗಿರ್ಬೋದು, ಆ ಥರದ್ದು ತಗೊಂಡ್ರೆ ನಮಗೆ ಈ ದೇವಸ್ಥಾನದಲ್ಲಿ ನಿಮಗೆ ತಡೆ ಅಂತ ಒಂದು ಬರುತ್ತೆ. ತಡೆ ಹೊಡೆಯೋದಾಗಿರ್ಬೋದು, ಮುಂದೆ ಬಹಳಷ್ಟು ನಿಮಗೆ ಎಲ್ಲಾದ್ರಲ್ಲೂ ಉಪಯೋಗ ಆಗಿದೆ ಅಂತ ಹೇಳಬಲ್ಲೆ ನಾನು. ನಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತಡೆಯಿಂದ ಬಹಳ ಅಂದ್ರೆ ಬಹಳ ಉಪಯೋಗ ಆಗಿದೆ. ಸೊ ಅದೇ ರೀತಿ ಅದೊಂದರಲ್ಲೇ ಅಲ್ಲ, ಎಲ್ಲಾ ರೀತಿಲೂ ನಾನು ಹೇಳ್ಬೋದು. ಈ ದೇವಸ್ಥಾನಕ್ಕೆ ನಿಮ್ ನಂಬಿಕೆ ಅನ್ನೋದೊಂದು ಇಟ್ಟು ಬಂದ್ರೆ ನಮ್ಗೆ ತುಂಬಾನೇ ನಮ್ಗೆ ಎಲ್ಲಾ ವಿಚಾರದಲ್ಲೂ ಉಪಯೋಗ ಆಗಿದೆ ಅಂತ ಹೇಳ್ತೀನಿ. ನಮ್ಮ ಕುಟುಂಬದಲ್ಲೂ ಅಷ್ಟೇ ಆಗಿರ್ಬೋದು, ಬಹಳ ರೀತಿ ನಾವು ಚೆನ್ನಾಗಿ. ಮಾತಂಗಿ ದೇವಿ ಅಂದರೆ ರಾತ್ರಿ ಸಂಚಾರ ಜಾಸ್ತಿ. ಈ ಅಮ್ಮಂಗೆ ಅದೇ ಕಾರಣಕ್ಕೂ ಸಹ ಬಾಕ್ಲು ಹಾಕಂಗಿಲ್ಲ, ಏನಿಲ್ಲ ನೋಡಿ. ಈ ಕಡೆ ಬಾಕ್ಲು ಸಹ ಬಾಕ್ಲು ಹಾಕೊಂಡು ಸಹ ಗೇಟ್ ಬಿಗೆ ಹೊಸದಿಂದ ಹೈಟ್ ಅನ್ನೋದು ನೋಡಿ. ಯಾಕಂದರೆ ಈ ಅಮ್ಮ ಪ್ರತಿಯೊಂದು ಸಹ ರಾತ್ರಿ ಸಂಚಾರ ಜಾಸ್ತಿ. ರಾತ್ರಿ ಸಂಚಾರ ಜಾಸ್ತಿ ಸಮಸ್ಯೆಗಳೆಲ್ಲ ಪ್ರತಿಯೊಂದು ಸಹ ಬಿಗಡೆ ಮಾಡ್ಕೊಂಡು ಕೊಡುವಂಥ ದೇವತೆಗಳು. ಏನೇ ಸಮಸ್ಯೆ ಆದ್ರೂ ಸಹ ರಾತ್ರಿ ಹೊತ್ತು ಜಾಸ್ತಿ ಸಮಸ್ಯೆಗಳೆಲ್ಲ ಪ್ರತಿಯೊಂದೂ ಸಹ ಬಿಗಡೆ ಮಾಡ್ಕೊಂಡು ಕೊಡುವಂಥದ್ದು. ಹಗ್ಲಕ್ಕಿಂತ ಹೆಚ್ಚಾಗ ರಾತ್ರಿ ಹೊತ್ತೆ ಕಷ್ಟ ಕರೆ ಎಲ್ಲ ಜಾಸ್ತಿ ಮಾಡ್ಕೊಂಡು ಕೊಡೋದು ಜಾಸ್ತಿ ಇಲ್ಲಿ. ಯಾಕೆಂದರೆ ಕಾರಣ ಇಷ್ಟೇನೆ, ಏನೇ ಸಮಸ್ಯೆ ಇರ್ಬೋದು, ಏನೇ ಪ್ರತಿಯೊಂದೂ ಸಹ ಇರ್ಬೋದು, ರಾತ್ರಿ ಹೊತ್ತೆ ಜಾಸ್ತಿ ಅಮ್ಮಂದು ಬಿಗಡೆ ಮಾಡ್ಕೊಂಡು ಕೊಡೋದು ಜವಾಬ್ದಾರಿ ಅಮ್ಮಂದು. ಇದು ಏನೇ ಸಮಸ್ಯೆ ಇರ್ಬೋದು, ಗಾಳಿಗಹ, ಮಾಟ, ತಂತ್ರ, ಪೀಡೆ, ಪಿಶಾಸಿ, ಚೋರಿ ಪ್ರಯೋಗ, ಮತ್ತು 108 ಸಮಸ್ಯೆಗಳು, ಗ್ರಹಗತಿಗಳು ಏನೇ ಇದ್ರೂ ಸಹ ಈ ಅಮ್ಮನ ಕಡೆಯಿಂದನೇ ಪ್ರತಿಯೊಂದೂ ಸಹ ಬಿಗಡಾಗರು. ನೀವು ಯಾರನ್ನ ಮನೆಯನ್ನೇ ಅಂಟು ಮುಂಟು ಮೇಲ್ಗೆ ಇಟ್ಟು ಅಂದರೆ ಆವಾಗ ಯಾರ ಜೋಡಿಗೂ ಸಹ ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ, ಏನಿಲ್ಲ. ಈ ಅಮ್ಮ ಹಂಗಲ್ಲ, ಮನೆ ಒಟ್ಟಿ ನುಗ್ತಲೆ ಅದಿ ಚೆಚ್ಚಿ ಬಿಸಾಕಿಬಿಟ್ಟು ಬಿಗಡೆ ಮಾಡ್ಕೊಂಡು ಬರ್ತಾರೆ. ಇವಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕೈ ಕಾಲು ಬಿದ್ದೋಗಂತ ಆಗಿರ್ಬೋದು, ಬೆನ್ಮೂಳೆ ಸಮಸ್ಯೆ ಆಗಿರ್ಬೋದು, ಚರ್ಮದ ಕಾಯಿಲೆ ಆಗುವಂಥ ವಿಚಾರ ಆಗಿರ್ಬೋದು, ಆ ಥರ ಅನೇಕ ಸಂಬಂಧ ಬಿಟ್ಟಂಥ ವಿಚಾರ ಈ ಅಮ್ಮಂಗೆ ಸಂಬಂಧ ಬೀಳುತ್ತೆ. ಅಂದರೆ ಒಳಕ್ಕೆ ಜೋರು ಉಚ್ಚಂಗಿ ದೇವಿ ಅಪ್ಪನೇ ಕೊಟ್ಟಾಳೆ.
ಅದು ಪ್ರಕಾರ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಭಾಗ ಆಗ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ರೆ ಇದು ಪ್ರಕಾರ ರೀತಿಯಾಗಿ ಕೆಲಸ ಮಾಡ್ಕೊಂಡು ಕೊಡುತ್ತೆ. ಅದು ಆಗ್ನೇ ಕೊಡೋದು, ಇದು ಕೆಲಸ ಕಡೆ ಮಾಡ್ಕೊಂಡು ಕೊಡೋದು ಅಷ್ಟೇ. ಒಳಕ್ಕೆ ಉಚ್ಚಂಗತವೆ ಅಂದರೆ ಮಾಯಾವಿ, ಅದೇ ಏನೇ ಸರ್ವ ಸಮಸ್ಯೆ ಇದನ್ನು ಸಹ ಮಾಯ ಆಗ್ಬಿಟ್ಟು ಬಿಗಡೆ ಮಾಡ್ಕೊಂಡು ಕೊಡೋದು ದೇವತೆ. ಈ ಅಮ್ಮ ಬಂದ್ಬಿಟ್ಟು ಯಾಮಚರ ಮಾಟ ತಂತ್ರ ಏನೇ ಇದನ್ನು ಸಹ ಬಿಗಡೆ ಮಾಡ್ಕೊಂಡು ಕೊಡೋವಂಥ ದೇವತೆ ಅವಳು.